ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ಟಾಪಿಕ್ ಬಂದು ನಿನ್ನೆ ವಿಡಿಯೋದಲ್ಲಿ ನಾನು ಸ್ಕರ್ಟ್ ಲಂಗದ್ದು ಯೂನಿಫಾರ್ಮ್ ಗರ್ಲ್ಸ್ ಲಂಗದ್ದು ನಾನು ಕಟಿಂಗನ್ನು ಹಾಕಿದ್ದೆ. ಇವತ್ತು ಅದರ ಮೇಲ್ಗಡೆ ಭಾಗ ಶರ್ಟ್ ಬರುತ್ತೆ ನೋಡಿ, ಹುಡುಗಿಯರದು, ಅದನ್ನು ಕಟಿಂಗ್ ಮಾಡ್ತಾ ಇದ್ದೀನಿ. ಮತ್ತು ಸ್ಟಿಚಿಂಗ್ ವಿಡಿಯೋನೂ ಇರುತ್ತೆ ಎರಡರದ್ದು, ಮುಂದೆ ಮಿಸ್ ಮಾಡಿದಂತೆ ಎಲ್ಲ ವೀಡಿಯೋಸನ್ನು ನೋಡಿ ಅಂತ ಹೇಳ್ತಾ ಬನ್ನಿ. ನೀವು ಎಷ್ಟು ಸಪೋರ್ಟನ್ನು ಕೊಡ್ತೀರಾ ಅದ್ರ ಮೇಲೆ ನಾವೆಲ್ಲ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ಗೆ ಆಗ್ಬೋದು, ಆರಿ ವರ್ಕ್ ಆಗ್ಬೋದು, ಕ್ರೋಸ ಕುಚ್ಚು ಆಗ್ಬೋದು, ಯಾವುದೇ ನಮಗೇನು ಗೊತ್ತಿದೆಯಲ್ಲ ಅದಷ್ಟನ್ನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀವಿ. ಆದಷ್ಟು ನಮ್ಮ ವೀಡಿಯೋಸನ್ನು ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗೋ ರೀತಿ ನೀವು ಒಂದು ಲೈಕ್ ಕೊಡೋದ್ರ ಮುಖಾಂತರ ಮತ್ತು ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದ್ರ ಮುಖಾಂತರ ಇದನ್ನು ನೀವು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಈಗ ಕಟಿಂಗನ್ನು ಮಾಡೋಣ ಯಾವ ರೀತಿ ಅಂತ. ಬೇಗನೆ ಕಟಿಂಗ್ ಮಾಡ್ಬೋದು, ತುಂಬ ಈಸಿ. ಅದರಲ್ಲೂ ಗರ್ಲ್ಸ್ ಏನು ಈ ಶರ್ಟ್ ಬರುತ್ತಲ್ಲ ತುಂಬಾ ಈಸಿ. ಬನ್ನಿ ಅದು ಯಾವ ರೀತಿ ಅಂತ ನೋಡೋಣ. ಈಗ ನೋಡಿ, ಇದರ ಅಳತೆ ಇಲ್ಲಿದೆ. ಶರ್ಟ್ದು ಅಗಲ 8.5 ಇಂಚು, ನಾವು ಒಂದು 1/2 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳೋಣ. ರೆಡಿ ಉದ್ದ ಬಂದು 20 ಇಂಚಿದೆ, ಪ್ಲಸ್ 1.5 ಇಂಚ್ ನಾವು ಎಕ್ಸ್ಟ್ರಾ ಇಟ್ಕೋಬೇಕು. ಏನಕ್ಕೆ ಅಂತಂದರೆ ಇದು ಕೆಳಗಡೆ ಫೋಲ್ಡಿಂಗ್ ಮಾಡ್ತೀವಲ್ಲ ಅದಕ್ಕೆ. ಶೋಲ್ಡರ್ ಬಂದು 13 ಇಂಚಿದೆ, ಅದರಲ್ಲಿ ಅರ್ಧ ನಾವು 6.5 ಇಂಚನ್ನು ಇಡುವಂಥದ್ದು. ಸ್ಲೀವ್ಸ್ ಉದ್ದ ಬಂದು 6.5 ಇದೆ ರೆಡಿ. ನಾವು ಫೋಲ್ಡಿಂಗಿಗೆ ಎಷ್ಟು ಬೇಕು ಮತ್ತು ಸ್ಲೀವ್ಸ್ ಸ್ಟಿಚಿಂಗ್ ಎಷ್ಟು ಬೇಕು ಅಂತ ನೋಡಿ ಇಟ್ಕೋಬೇಕಾಗತ್ತೆ. ಸುತ್ತಳತೆ ಲೂಸು ಸ್ಲೀವ್ಸ್ದು 5 ಅಂದರೆ ಸುತ್ತಳತೆ 10 ಇಂಚ್ ಬರುತ್ತೆ. ಇದಿಷ್ಟು ಸ್ಲೀವ್ಸ್ನ ಶರ್ಟ್ನ ಅಳತೆ ಇದು. ಬನ್ನಿ ಈಗ ಈ ಅಳತೆನ ಉಪಯೋಗಿಸ್ಕೊಂಡು ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ಫಸ್ಟು ಅಂಚಿದೆ ನೋಡಿ, ಅಂಚಿರೋ ರೀತಿ ಇದನ್ನು ಮಡ್ಚಿಟ್ಕೋಬೇಕಾಗತ್ತೆ. ನೋಡಿ ಅಂಚಿದೆಯಲ್ಲ, ಕಾಣಿಸ್ತಿದೆಯಾ? ಗುಡ್, ಕಾಣಿಸ್ತಿದೆ. ಈಗ ಅಂಚಿರುವಂಥದ್ದನ್ನು ಇಟ್ಕೊಂಡು ನಾವು ಇಲ್ಲಿ ನೋಡಿ 1.5 ಇಂಚನ್ನು ನಾವು ಎಕ್ಸ್ಟ್ರಾ ಬಿಟ್ಕೋಬೇಕಾಗತ್ತೆ. ಏನಕ್ಕೆ ಅಂತಂದರೆ ನಾವು ಹುಕ್ ಪಟ್ಟಿ ಎಲ್ಲ ಹಾಕ್ತೀವಿ ನೋಡಿ, ಹುಕ್ ಹಾಕ್ತೀವಿ ಮತ್ತು ಕಾಜಾ ಮಾಡ್ತೀವಿ, ಅದಕ್ಕೆ ಬೇಕಾಗತ್ತೆ. ನೋಡಿ ಇಷ್ಟನ್ನು ನಾವು ಮೇಲ್ಗಡೆಯಿಂದ ಈಗ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಂಡು ನಾವು ಲೆಂತನ್ನು ಇದಕ್ಕೆ ತಗೋಬೇಕು. ಇದಿಷ್ಟನ್ನು ಫಸ್ಟು ಇದನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಣ. ಆಗಿದೆ, ಲೈನ್ ಹಾಕಿದ್ದಾಗಿದೆ. ಈಗ ನೋಡಿ ಇಲ್ಲಿಂದ ನಾವು ನೋಡಿ ಇಲ್ಲಿಂದ 8.5 ರೆಡಿ ಇದೆ. ನಾವು 9 ಇಂಚ್ಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು. ಇಲ್ಲಿ 9 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತು ರೆಡಿ ಉದ್ದ ಬಂದು ಎಷ್ಟಿದೆ, ಎಲ್ಲಿಂದ ಅಳತೆ ತೆಗಿಬೇಕು ಅಂತ ನಿಮಗೆ ಕನ್ಫ್ಯೂಸ್ ಇದ್ದರೆ ನೋಡಿ, ಈ ನೆಕ್ ಹತ್ರ ಇಲ್ಲಿ ಹೊಲಿಗೆ ಇದೆ ನೋಡಿ, ಇದು ಲೇಡೀಸ್ದು ಶೋಲ್ಡರ್ ಬರಲ್ಲ, ಹುಡುಗರಿಗಾದರೆ ಶೋಲ್ಡರ್ ಬರುತ್ತೆ. ಅದನ್ನು ಮುಂದಿನ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ. ನೀವು ಈ ವಿಡಿಯೋನ ಎಷ್ಟು ರೆಸ್ಪಾನ್ಸ್ ಕೊಡ್ತೀರಾ ಅನ್ನೋದ್ರ ಮೇಲೆ ಮುಂದಿನ ವೀಡಿಯೋಸ್ಗಳು ಬರುತ್ತೆ. ನೋಡಿ ಇಲ್ಲಿಂದ ಈ ಕೊನೆ ಎಡ್ಜೇನಿದೆ ನೋಡಿ, ಈ ಕೊನೆ ಎಡ್ಜು ಇದನ್ನು ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಸ್ಲೀವ್ಸ್ ಎಲ್ಲ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಈ ಉದ್ದ ಎಷ್ಟಿದೆ ನೋಡಿ, ಇಲ್ಲಿ ನೋಡಿ 20 ಇಂಚಿದೆ. ನಾವು 20 ಇಂಚ್ಗೆ ನಾನು 1.5 ಇಂಚನ್ನು ಆ್ಯಡ್ ಮಾಡ್ಕೊಂಡು 21.5 ಇಂಚ್ಗೆ ಇಲ್ಲಿ ಕಾಣಿಸ್ತಿದೆಯಾ, ಇಲ್ಲಿಗೆ ಸ್ಟ್ರೈಟ್ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಂದ ಕಟ್ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೊಂಡಾದ ನಂತರ ಇಲ್ಲಿಗೆ ಸ್ಟ್ರೈಟಾಗಿ ಇದನ್ನು ಗೆರೆಯನ್ನು ಹಾಕೊಳ್ಳೋಣ. 9 ಇಂಚ್ಗೆ 9 ಇಂಚ್ಗೆ ಒಂದು ಗೆರೆಯನ್ನು ಹಾಕೊಂಡೆ. ಈಗ ನಾವು ಇಲ್ಲಿ ಕತ್ತನ್ನು ವಿಡ್ತನ್ನು ನೋಡೋದಾದರೆ ಇಲ್ಲಿ ಬನ್ನಿ, ಇಲ್ಲಿ ನಾವು 2 ಇಂಚನ್ನು ತಗೊಳ್ಳೋಣ. ನೋಡಿ ಇಲ್ಲಿ 2 ಇಂಚು ಮತ್ತು ನಮಗೆ 13 ಇಂಚಿದೆ ಇದು. ನಾವು ಇಲ್ಲಿಂದ 6.5 ಇಂಚಿಗೆ ಇಲ್ಲಿ ಒಂದು ಮಾರ್ಕನ್ನು ಮಾಡ್ಕೋತೀನಿ. ಜೊತೆಗೆ ಕೆಳಗಡೆಗೆ ಇಲ್ಲಿಂದ ಕೆಳಗಡೆಗೆ ನಾವು 1.5 ಇಂಚನ್ನು ನಾವು ಶರ್ಟಲ್ಲಿ ಇಷ್ಟು ತಗೋತೀವಿ. ನಾವು ಬೋಟ್ ನೆಕ್ಕೆಲ್ಲ ತಗೋವಾಗ 1/2 ಇಂಚ್ ಕೆಳಗಡೆ ಕಟ್ ಮಾಡ್ತೀವಲ್ಲ, ಸೇಮ್ ಅದೇ ರೀತಿ ಇದನ್ನು 1.5 ಇಂಚಿಗೆ ಡೌನಿಂಗನ್ನು ಕೊಟ್ಟೆ. ಇಲ್ಲಿಗೊಂದು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೊಳ್ಳೋಣ. ಈ ರೀತಿ ಗೆರೆಯನ್ನು ಹಾಕೊಂಡಾಯಿತು. ಮತ್ತು ನೋಡಿ ಇಲ್ಲಿಂದ ಈ ರೀತಿ ನೋಡಿ, ಇಲ್ಲಿಂದ ಈ ರೀತಿ ಇದು ಕೊಟ್ಕೊಳ್ಳೋಣ. ಇಲ್ಲಿ ಎಷ್ಟು ಬರುತ್ತೆ, ಇಲ್ಲಿಂದ ಇಲ್ಲಿಗೆ 1.5 ಇಂಚಿದೆ. 2 ಇಂಚ್ಗೆ ಮಾರ್ಕನ್ನು ಮಾಡ್ಕೊಂಡು ಕಾಣಿಸ್ತಿದೆಯಾ ನೋಡಿ, ಇಲ್ಲಿಗೆ 2 ಇಂಚ್ಗೆ ಮಾರ್ಕನ್ನು ಮಾಡ್ಕೊಂಡು ಇಲ್ಲಿಂದ ಒಂದು
ಕ್ರಾಸ್ ಕೊಟ್ಕೊಳ್ಳೋಣ. ಮತ್ತು ಇಲ್ಲಿಂದ ಇಲ್ಲಿಗೆ ಇಲ್ಲಿ ಎಷ್ಟು 13 6.5 ಇಟ್ಟಿದ್ದೀನಲ್ಲ, ಇಲ್ಲಿಂದ ಇಲ್ಲಿಗೆ ಕ್ರಾಸಾಗಿ, ಇಲ್ಲಿಂದ ಇಲ್ಲಿಗೆ ಕ್ರಾಸಾಗಿ ಹಾಕಬೇಕು ನಾವು ಗೆರೆಯನ್ನು. ನೋಡಿ ಈ ರೀತಿ ಕ್ರಾಸಾಗಿ ಬರಬೇಕು. ಇಲ್ಲಿಂದ ಕೆಳಗಡೆಗೆ ನಮಗೆ ಹಾರ್ಮೋಲ್ ರೌಂಡಿಂಗ್ ಬರುವಂಥದ್ದು. ನೋಡಿ ಇಲ್ಲಿಂದ ಕೆಳಗಡೆಗೆ ಹಾರ್ಮೋಲ್ ರೌಂಡಿಂಗು. ಇದನ್ನು ನಾವು ಎಷ್ಟು ಹಾಕಬೇಕು ಅಂತಂದರೆ ಹಾಕೊಂಡಿರ್ಬೇಕು. ನಮಗೆ ಸ್ಟಿಚಿಂಗ್ ಮಾಡುವಾಗ ನಮಗೇನಾದರೂ ಜಾಸ್ತಿ ಇಲ್ಲಿಂದ ನೋಡಿ 6.5 ಇದೆಯಲ್ಲ, ನಾನು 6 ಇಂಚ್ಗೆ ಹಾಕೊಂಡಿರ್ತೀನಿ. ಇಲ್ಲಿಂದ ಇದನ್ನು ಇಲ್ಲಿ ನೋಡಿ ಈ ರೀತಿ ಇಲ್ಲೊಂದು ರೌಂಡಿಂಗನ್ನು ಕೊಡುವಂಥದ್ದು ಈ ರೀತಿ ಬರುತ್ತೆ. ಈಗ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಯಾವ ರೀತಿ ನೋಡಿ, ತುಂಬಾ ಈಸಿ ಇದೆ, ಕಾಣಿಸ್ತಿದೆಯಾ? ಈಗ ನೋಡಿ ಇದನ್ನು ಸ್ಟ್ರೈಟಾಗಿ ಕಟಿಂಗನ್ನು ಮಾಡ್ಕೋತೀನಿ ಫಸ್ಟು ನಾನು. ಇಲ್ಲಿ ನೋಡಿ ಸ್ಟ್ರೈಟಾಗಿ ಕಟಿಂಗ್ ಮಾಡ್ಕೊಂಡು, ಇಲ್ಲಿ ಇದು ನಮಗೆ ಸಾಕಾಗಿಲ್ಲ ಅಂತಂದಾಗ ನಾವು ಸ್ಟಿಚಿಂಗ್ ಮಾಡುವಾಗ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ನಾವು ಮಾಡ್ಕೋಬೋದು. ತುಂಬ ಈಸಿ, ಏನು ತೊಂದರೆ ಏನಾಗಲ್ಲ ಇದು. ನೋಡಿ ಇಲ್ಲಿಂದ ಕ್ರಾಸಾಗಿ ಮತ್ತು ಇಲ್ಲೂ ಅಷ್ಟೇ ಈ ರೀತಿನೇ ಮಡ್ಚ್ಕೊಂಡಾದರೂ ಇದು ಮಾಡ್ಕೋಬೋದು. ಈಗ ನೋಡಿ ಇಲ್ಲಿ ನಾವು ಹಾರ್ಮೋಲ್ ತೆಗೆದ್ವಲ್ಲ ಕ್ರಾಸಾಗಿ, ಇದನ್ನು ಅಷ್ಟೇ ಇಲ್ಲಿಂದ ಶೇಪಲ್ಲಿ ಇಷ್ಟನ್ನು ತೆಗೆದುಬಿಡೋಣ. ನೋಡಿ ಇಷ್ಟು ನೀಟಾಗಿ ಬಂತು ಅಂತ. ಮತ್ತು ಇಲ್ಲಿ ನಮಗೆ ಇಷ್ಟು ಉದ್ದ ಅವಶ್ಯಕತೆ ಇಲ್ಲ, ಇದು ನಮಗೆ ಇಷ್ಟೇ ಸಾಕು. ಅದಕ್ಕೋಸ್ಕರ ಇದನ್ನು ಸ್ಟ್ರೈಟಾಗಿ ಕಟ್ ಮಾಡಿಬಿಡೋಣ. ಈಗ ಇದು ಫ್ರಂಟ್ ಆಗಿದೆ. ಈಗ ನಾವು ಬ್ಯಾಕ್ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ನಾವು ಇಲ್ಲಿ ಏನು ಬಿಟ್ಟಿದ್ದೇವಲ್ಲ, 1.5 ಬಿಡ್ಬೋದು, 2 ಇಂಚನ್ನಾದರೂ ಬಿಡ್ಬೋದು. ಇಷ್ಟಕ್ಕೆ ಇಲ್ಲೊಂದು ನ್ಯಾಚ್ ಮಾಡ್ಕೊಂಡು ಕೆಳಗಡೆನೂ ಅಷ್ಟೇ ನೋಡಿ ಇಲ್ಲಿಗೆ ಒಂದು ನ್ಯಾಚನ್ನು ಮಾಡ್ಕೋಬೇಕು. ಈಗ ಇದಾದ ನಂತರ ಇದನ್ನು ಸೈಡ್ಗೆ ಎತ್ತಿಟ್ಬಿಡೋಣ. ಎತ್ತಿಟ್ಬಿಟ್ಟು ಈಗೇನು ಬಾಕಿ ಪೀಸ್ ಇದೆಯಲ್ಲ ಇದನ್ನು ತೆಗಿಬೇಕು. ಈ ರೀತಿ ತೆಗೆದು ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡಬೇಕು. ಓಪನ್ನು ಆಪೋಸಿಟ್ ಇರಬೇಕು. ಏನಿದೆ ಇದು ನಮ್ಮ ಸೈಡ್ಗೆ ಇರಬೇಕು. ಇದು ನೋಡಿ ಕಾಣಿಸ್ತಿದೆಯಾ? ಈ ರೀತಿ ಇಟ್ಕೋಬೇಕು. ಈಗ ನಾವೇನು ಅಳತೆ ಮಾಡಿದ್ವಿ, ಕಟ್ ಮಾಡಿದ್ವಲ್ಲ, ಇದನ್ನು ಇಲ್ಲಿಗೆ ತಗೊಳ್ಳೋಣ. ನೋಡಿ ಈ ರೀತಿ ತಗೊಂಡು ಇಲ್ಲಿ ಏನಿದೆ ಇದೇ ರೀತಿ ನಾವು ಮಾರ್ಕನ್ನು ಮಾಡ್ಕೊಂಡು ಕೆಳಗಡೆ ಇದರಿಂದ ಡಿಸ್ಟೆನ್ಸ್ ಎಷ್ಟಿರಬೇಕು ಅಂದರೆ 1.5 ಇಂಚು. ಯಾಕೆಂದರೆ ಇಲ್ಲಿ ಸ್ಟಿಚ್ ಆಗೋದ್ರಿಂದ ಮೇಲೆ ಹಿಂದಿನ ಪೀಸ್ ಏನಿದೆ ಅದು ಕಡಿಮೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಎಕ್ಸ್ಟ್ರಾ ಬಟ್ಟೆನ ಕೆಳಗಡೆ ಬಿಟ್ಕೋಬೇಕಾಗತ್ತೆ. ಈಗ ಫಸ್ಟು ಇದೇನಿದೆ ಅದೇ ರೀತಿಯೇ ಇದು. ಮತ್ತು ನೋಡಿ ಇನ್ನೊಂದು, ಇಲ್ಲಿ ನಾವು ಏನು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದೀವಲ್ಲ ಇದರ ಅಳತೆನ ನಾವು ತಗೋಬಾರ್ದು. ನೋಡಿ ಇದಿಷ್ಟು ಹೊರ್ಗಡೆಗಿರಲಿ, ಅದು ನಮಗೆ ಎಕ್ಸ್ಟ್ರಾ ಬೇಕಾಗಿರುವಂಥ ಬಟ್ಟೆ ಇದಿಷ್ಟಿಂದ ನಾವು ನೋಡಿ ಈ ರೀತಿ ಬಿಟ್ಕೊಂಡು ನೋಡಿ ಇದು ಏನಿದೆಯಲ್ಲ ಇಲ್ಲಿ ಇದೇ ರೀತಿನೇ ಬರ್ಕೊಳ್ಳೋಣ. ಈಗ ನೋಡಿ ಇಲ್ಲಿಂದ ಕಾಣಿಸ್ತಿದೆಯಾ? ಇಲ್ಲಿ ನೋಡಿ ಇಲ್ಲಿಂದ ಮಾಮೂಲಿ ಇದೇನಿದೆ ಆ್ಯಸ್ ಇಟ್ ಈಸ್ ಅದೇ ರೀತಿ ಹಾಕಬೇಕು. ಇದನ್ನು ಅಷ್ಟೇ ನಾವು ಸ್ಟಿಚಿಂಗ್ ಮಾಡುವಾಗ ಇದನ್ನು ಅಡ್ಜಸ್ಟಬಲ್ ಮಾಡಿ ನಾವು ಎಷ್ಟು ಕ್ಯಾನ್ವಾಸನ್ನು ನಾವು ಹಾಕ್ತೀವೋ ಅದಕ್ಕೆ ಅಡ್ಜಸ್ಟಬಲ್ ಮಾಡಿ ನೀಟಾಗಿ ಕಟ್ ಮಾಡ್ಕೊಂಡು, ಈ ಕಟಿಂಗ್ ಆದರೆ ಇನ್ನು ಕಟಿಂಗ್ ಇಲ್ಲ ನಾವು ಸ್ಟಿಚಿಂಗ್ ಮಾಡ್ತಾ ಇರೋದೆ ಅಂತಲ್ಲ, ನೀವು ಸ್ಟಿಚಿಂಗ್ ವೀಡಿಯೋನು ನೋಡಬೇಕು, ನಿಮ್ಗೆ ಅರ್ಥ ಆಗುತ್ತೆ. ನೋಡಿ ಇದಿಷ್ಟು ಹಿಂಗೆ ಬತ್ತು ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಂಡ್ವಿ. ಇಲ್ಲಿ ನಾನು ಕೆಳಗಡೆ ಬಿಡಬೇಕು ಅಂತ ಹೇಳಿದ್ನಲ್ಲ, ಈಗ ನಿಮಗೆ ಗೊತ್ತಾಗತ್ತೆ. ನೋಡಿ ಕಾಣಿಸ್ತಿದೆಯಾ? ನೋಡಿ ಇಲ್ಲಿವರೆಗೂ ಇದಿದೆ. ನೋಡಿ ಇಲ್ಲಿವರೆಗೂ ಇದೆ. ಇಲ್ಲಿ 1.5 ಇಂಚನ್ನು ನಾನು ಎಕ್ಸ್ಟ್ರಾ ತಗೋತೀನಿ. ಕೆಳಗಡೆ 1.5 ಇಂಚನ್ನು ನಾನು ಎಕ್ಸ್ಟ್ರಾ ತಗೋತೀನಿ. ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಂಡು ಇಲ್ಲಿಗೆ ಈಗ ಇದನ್ನು ಯಾವ ರೀತಿ ನಿಮಗೆ ತೋರಿಸ್ತೀನಿ ನೋಡಿ.
ಈಗ ಇದು ಇಷ್ಟು ಮಾರ್ಕ್ ಮಾಡ್ಕೊಂಡ್ರಲ್ಲ, ಮಾರ್ಕ್ ಮಾಡ್ಕೊಂಡುದ್ದ ಇಲ್ಲಿ 1/2 ಇಂಚನ್ನು ಬಿಟ್ಟು ಅದು ಫೋಲ್ಡಿಂಗ್ ಹೋಗುತ್ತೆ, 1/2 ಇಂಚನ್ನು ಬಿಟ್ಟು ನೋಡಿ ಈ ರೀತಿ. ಈಗ ಶೋಲ್ಡರ್ ಪಾಯಿಂಟ್ ನೋಡಿ ಇಲ್ಲಿಗೆ ಬಂತು, ಇಲ್ಲಿಗೆ ಬಂತು. ಇದೇನಿದೆ ಈ ರೀತಿನೇ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ಈ ರೀತಿ ಬಂತು. ಈಗ ಇಲ್ಲಿ ನಮಗೆ ಡಿಸ್ಟೆನ್ಸ್ ನಿಮಗೆ ಕಾಣಿಸ್ತಾ ಇಲ್ಲ ನೋಡಿ, ಇಲ್ಲಿಗೂ ಡಿಸ್ಟೆನ್ಸು 1.5 ಇಂಚು ಎಕ್ಸ್ಟ್ರಾ ಬಂದಿದೆ. ಈಗ ಈ ರೀತಿ ಇದು ಸ್ಟಿಚಿಂಗ್ ಮಾಡುವಾಗ ನೀಟಾಗಿ ಬರುತ್ತೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ ಈ ರೀತಿ ಇಲ್ಲಿ ನಮಗೆ ಸ್ಟಿಚಿಂಗ್ ಮಾಡಿದಾಗ ಬ್ಯಾಕ್ ಪೀಸ್ ಏನಿದೆ ಅದು ಕಡಿಮೆ ಬರುತ್ತೆ. ಅದಕ್ಕೋಸ್ಕರ ಫ್ರಂಟ್ ಪೀಸ್ಗಿಂತ ನಾವು ಬ್ಯಾಕ್ ಪೀಸನ್ನು ನಾನು 1.5 ಇಂಚನ್ನು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಇಲ್ಲೊಂದು 1/4 ಇಂಚನ್ನು ಬಿಟ್ಟು ನಾನು ನೋಡಿ ಇಲ್ಲಿ ಮಾರ್ಕನ್ನು ಮಾಡಿದ್ದೀನಲ್ಲ, 1.5 ಇಂಚ್ ಎಕ್ಸ್ಟ್ರಾ ಬಿಟ್ಬಿಟ್ಟು ಇಲ್ಲಿ ಮಾರ್ಕನ್ನು ಮಾಡಿದ್ದೀನಿ ನೋಡಿ. ಇದಕ್ಕೆ ಒಂದು 1/4 ಇಂಚನ್ನು ಬಿಟ್ಟು ಫೋಲ್ಡಿಂಗಿಗೆ ನಾನು ಇಲ್ಲಿ ಡಿಸ್ಟೆನ್ಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ಇದಕ್ಕೆ ಯಾವ ರೀತಿ ಟ್ಯಾಲಿ ಆಗುತ್ತೆ ಅಂತ. ಈಗ ನೋಡಿ ಇದಕ್ಕೆ ನಾವು ಇದನ್ನು ತೆಗೆದುಬಿಡೋಣ. ಈಗ ನೋಡಿ ಈ ರೀತಿ ಬಂತು. ಈಗ ನೋಡಿ 1/2 ಇಂಚ್ ಒಳಗಡೆಗೆ ತಗೋಬೇಕು. ಈಗ ಇದನ್ನು ಕಟ್ ಮಾಡ್ಕೋತೀನಿ ನಾನು. ನೋಡಿ ಇದನ್ನು ಈ ರೀತಿ ಇದೆ. ಈಗ ಇಲ್ಲಿಂದನೇ ಕಟ್ ಮಾಡ್ಕೊಬರೋಣ. ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ ಇಲ್ಲಿಂದ ಇದು ಮೇಲ್ಗಡೆ ಪೀಸ್ ಅಳತೆ, ಇದು ಎಕ್ಸ್ಟ್ರಾ ಬಿಟ್ಟಿರುವಂಥ ಪೀಸು. ಈಗ ಇಲ್ಲಿಂದ ತುಂಬಾ ಈಸಿ ಇದೆ ಫ್ರೆಂಡ್ಸ್. ಇದು ನಾವು ಕ್ರಾಸ್ ಬೆಲ್ಟನ್ನು ಕೊಟ್ಟು ಸ್ಟಿಚ್ ಮಾಡುವಂಥ ಬ್ಲೌಸೇ ಅದು ನಮಗೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಆದರೆ ಇಲ್ಲಿ ಇದು ತುಂಬಾ ಈಸಿಯಾಗಿ ಮಾಡ್ಬೋದು, ಮತ್ತು ಕಟಿಂಗು ಅಷ್ಟೇ ತುಂಬಾ ಈಸಿಯಾಗಿ ಬರುತ್ತೆ. ನೋಡಿ ಇದಾಯಿತು. ಈಗ ಫ್ರಂಟು ಮತ್ತು ಇಲ್ಲಿ ನೋಡಿ ಇದು ಫ್ರಂಟು ಮತ್ತು ಬ್ಯಾಕು. ಇದು ಸ್ಟಿಚಿಂಗ್ ಆದ ನಂತರ ನಿಮ್ಗೆ ಕಾಣಿಸುತ್ತೆ ಯಾವ ರೀತಿ ಬಂತು ಅಂತ. ಇದಾಗಿದೆ. ಈಗ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ. ಇದೇನು ಬಟ್ಟೆ ಮಿಕ್ಕಿದೆಯಲ್ಲ, ಇದು ಎಕ್ಸ್ಟ್ರಾ ಎಲ್ಲಿದೆ ಪೀಸು ನೋಡ್ಕೊಂಡು, ಇದಿಷ್ಟು ಪೀಸು ನಮಗೆ ಇದಕ್ಕೂ ಸಾಕಾಗಬೇಕು, ಕಾಲರ್ ಕೊಡಬೇಕು, ಅದಕ್ಕೆಲ್ಲ ಸಾಕಾಗಬೇಕು. ಅದಕ್ಕೋಸ್ಕರ ನೋಡಿ ಈಗ ರೆಡಿ 6.5 ಇದೆ. ಸಾಕಾಗತ್ತೆ. ಈಗ ನಮಗೆ ರೆಡಿ ಬಂದು ನಾವು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕೊಂಡು ಇದನ್ನು ಕಟ್ ಮಾಡ್ಕೋಬೇಕು. ಫಸ್ಟು ನೀಟಾಗಿ ಇದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳೋಣ. ಫಸ್ಟು ಇದು ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿದ್ದಾದ ನಂತರ ಇದು ಸ್ಟಿಚಿಂಗ್ ವಿಡಿಯೋ ನೋಡಿ, ನಿಮಗೆ ಕನ್ಫ್ಯೂಸ್ ಇದ್ದರೆ ಅದು ಅರ್ಥ ಆಗುತ್ತೆ. ಇದಿಷ್ಟಾದ ನಂತರ ಈಗ ನೋಡಿ ನಾನು 2 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಂಡು 2 ಇಂಚ್ಗೆ ಹಾಕ್ತೀನಿ. ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಬೇಕು ಅದಕ್ಕೆ ಸ್ಲೀವ್ಸ್ಗೆ. ಮತ್ತು ಇಲ್ಲಿಂದ 6.25 ಇಂಚು, 6 ಇಂಚು ರೆಡಿ ಇದೆ. 6.25 ಇಂಚು 6.75 ಇಟ್ಕೊಳ್ಳೋಣ, ಸ್ವಲ್ಪ ದೊಡ್ಡದು ಬೇಕಲ್ಲ ಅದಕ್ಕೋಸ್ಕರ ಇಟ್ಕೊಂಡು ಅಲ್ಲಿಗೊಂದು ಗೆರೆಯನ್ನು ಹಾಕೊಳ್ಳೋಣ. ನೋಡಿ ಹಾಕೊಂಡು ಇಲ್ಲಿಗೆ ಕೆಳಗಡೆಗೆ ಒಂದು 3 ಇಂಚ್ಗೆ ಒಂದು ಡೌನಿಂಗ್, 2.25ರಿಂದ ಒಂದು 3 ಇಂಚ್ಗೆ ಡೌನಿಂಗನ್ನು ಕೊಡೋಣ. ಇಲ್ಲಿಗೆ ಒಂದು ಸ್ಟ್ರೈಟಾಗಿ ಗೆರೆಯನ್ನು ಹಾಕೊಳ್ಳೋಣ. ಜೊತೆಗೆ ಇಲ್ಲಿ ನಮಗೆ ಲೂಸ್ ಬೇಕಾಗಿರುವಂಥದ್ದು 5 ಇಂಚು, 10 ಇಂಚು ಇದೆ. 5 ಇಂಚ್ಗೆ ನಾವು ಒಂದು ಗೆರೆಯನ್ನು ಹಾಕೊಂಡು ಈಗ ನೋಡಿ ಇಲ್ಲಿಂದ ಸ್ಟ್ರೈಟಾಗಿ, ಇದಕ್ಕೇನು ಜಾಸ್ತಿ ನಾವು ಮಾರ್ಜಿನನ್ನು ಬಿಡುವಂಥದ್ದು ಏನಿಲ್ಲ, ಇಷ್ಟೇ ಬಿಡುವಂಥದ್ದು ಇಷ್ಟು. ನೋಡಿ ಈಗ ಇದಕ್ಕೊಂದು ಶೇಪನ್ನು ಕೊಡೋಣ ಈ ರೀತಿ. ನೋಡಿ ಇದಕ್ಕೆ ಒಂದು ಶೇಪು ಕಾಣಿಸ್ತಿದೆಯಾ? ಈಗ ಇದಕ್ಕೆ ನೀಟಾಗಿ ತೆಗೆದಾಯಿತು. ಈಗ ಇಲ್ಲಿ ನಾವು ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡು ಇದಕ್ಕೆ ಒಂದು 1/2 ಇಂಚ್, ಒಂದು ಸ್ವಲ್ಪ 1/2 ಇಂಚ್ಗಿಂತ ಕಡಿಮೆ ನಮಗೆ ಇದನ್ನು ಶೇಪ್ ತಗೊಂಡು ಇದನ್ನು ಒಂದು ಮೇಲೆ ಒಂದು ಕೆಳಗೆ ಬರುತ್ತೆ ನೋಡಿ, ಅದನ್ನು ರೆಡಿ ಮಾಡಿ ಇಟ್ಕೋಬೇಕು. ನೋಡಿ ಈಗ ಇದಿಷ್ಟು ಕಟಿಂಗ್ ಆಗಿದೆ. ಇನ್ನು ಕ್ಯಾನ್ವಾಸ್ ಬಟ್ಟೆ ಇನ್ನಿಷ್ಟು ಮಿಕ್ಕಿದೆ. ಏನೇ ಹುಡುಗರದ್ದಾದರೆ ಇದಕ್ಕೆ ಒಂದು ಪಾಕೆಟ್ ಕೊಡಬೇಕು, ಜೊತೆಗೆ ಏನು
ಕ್ಯಾನ್ವಾಸ್ ಕೊಟ್ಟು ನೆಕ್ಗೆ ಸೇರಿಸ್ಬೇಕು. ಇದು ಕ್ಯಾನ್ವಾಸ್ ಅಷ್ಟೇ. ಇದಿಷ್ಟು ರೆಡಿಯಾಗಿದೆ. ಈಗ ನೋಡ್ಬೋದು ನೀವು ಇದರ ಅಳತೆ. ಇಷ್ಟು ಅಳತೆಯಲ್ಲಿ ಕಟ್ ಮಾಡಿರುವಂಥ ಯೂನಿಫಾರ್ಮ್ ಸ್ಕರ್ಟ್ ಬ್ಲೌಸ್ ಇದು ಶರ್ಟು. ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀನಿ ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಆದಷ್ಟು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರಿಗೆಲ್ಲ ಶೇರ್ ಮಾಡಿ. ಆದಷ್ಟು ಒಂದು ಲೈಕನ್ನು ಕೊಡಿ, ಮಿಸ್ ಮಾಡ್ದಂತೆ. ನೀವು ಎಷ್ಟು ಲೈಕ್ ಕೊಡ್ತೀರೋ ಅಷ್ಟು ನಮ್ಮ ವೀಡಿಯೋಸ್ ಮುಂದಕ್ಕೆ ಫಾರ್ವರ್ಡ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು.